ನಮಸ್ತೆ ಸ್ಟೂಡೆಂಟ್. ಸೊ ಒಂದು ಕ್ವೆಶನ್, ಎರಡು ಕ್ವೆಶನ್ ಮಿಸ್ ಮಾಡಿದ್ವಿ 2020-25. ಸೊ 8th ಕ್ವೆಶನ್ ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ 8th ಕ್ವೆಶನ್ ಅಲ್ಲಿ ಸೊ ಯಾವ ರೀತಿ ಇದೆ ಕ್ವೆಶನ್ ಅಂತಂದ್ರೆ, ಫ್ರಮ್ ದ ಫಾಲೋಯಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದಿ ಕಂಪನಿ ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ ಮೆಥಡ್ ಮತ್ತೆ ಲೈಕ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಮತ್ತೆ ಕ್ವೆಶನ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಕ್ವೆಶನ್ ಅಲ್ಲಿ ಸೋರ್ಸಸ್ ಕೊಟ್ಟಿದ್ದಾರೆ, ಬುಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಕಾಸ್ಟ್ ಅಂದ್ರೆ 10% ಕೊಟ್ಟಿದ್ದಾರೆ. ಸೊ ಇದು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಬುಕ್ ವ್ಯಾಲ್ಯೂ ರಿಲೇಟೆಡ್ ಮಾಡೋಣ. ಬುಕ್ ವ್ಯಾಲ್ಯೂ ರಿಲೇಟೆಡ್ ಹೇಗೆ ಮಾಡೋದು ಅಂದ್ರೆ, ಫಸ್ಟ್ ಸೋರ್ಸಸ್ ಬರ್ಕೋಬೇಕು. ರುಪೀಸ್ ಅಲ್ಲಿ ಕೊಟ್ಟಿರುವಂತ 5 lakh, ಸೊ 2 lakh, 10 lakh ಮತ್ತೆ ಲೈಕ್ 2 lakh ಅಂತ ಕೊಡ್ತೀವಿ. ಇದನ್ನ ಟೋಟಲ್ ಮಾಡ್ತೀರಾ ಅಂತಾರೆ ನಿಮ್ಗೆ 19 lakh ಬರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕಾಲಮ್ ನಾವ್ ಯಾವ್ದು ಡ್ರಾಫ್ಟ್ ಮಾಡ್ಬೇಕು ಅಂದ್ರೆ ಡಬ್ಲ್ಯೂ ಹೇಗ್ ಮಾಡೋದು ಅಂತಂದ್ರೆ, ಸೊ 5 lakh ಡಿವೈಡೆಡ್ ಬೈ 19 lakh ಇಂಟು 100. ಸೊ ವೆಯ್ಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಒಂದಕ್ಕೆ ತೋರಿಸ್ತೀನಿ, ರಿಮೈನಿಂಗ್ ನೀವು ನೋಡ್ಕೊಂಡು ಮಾಡ್ಬೇಕಾಗುತ್ತೆ. 5 lakh ಡಿವೈಡೆಡ್ ಬೈ 19 lakh ಇಂಟು 100. ಸೊ ನೀವು ಮಾಡ್ತೀರಾ ಅಂತ ನಿಮ್ಗೆ 26.31 ಬರುತ್ತೆ. ಸೊ 2 lakh ಡಿವೈಡೆಡ್ ಬೈ 19 lakh ಇಂಟು 100 ಫಾಲೋಡ್ ಬೈ ನಾನು ಇವಾಗ ಏನ್ ಮಾಡಿದೀನಿ ಆತರ ನೀವು ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಡಬ್ಲ್ಯೂ ಸಿಗುತ್ತೆ. ಎಕ್ಸ್ ವ್ಯಾಲ್ಯೂ ನಮ್ಗೆ ಕ್ವೆಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಎಕ್ಸ್ ವ್ಯಾಲ್ಯೂ ನೋಡಿ 10, 8, 12, 13 ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಡಬ್ಲ್ಯೂ ಎಕ್ಸ್ ಅಂತಾನೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಈ ಆನ್ಸರ್ ಬರುತ್ತೆ. 26.31 ಇಂಟು 10, 10.52 ಇಂಟು 8, 52.63 ಇಂಟು 12, 10.52 ಇಂಟು 13 ಮಾಡಿದ್ರೆ 136.76. ಇದನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ ಇಷ್ಟು ಬರುತ್ತೆ. ಸೊ ಇದಾದ್ಮೇಲೆ WACC, ಸೊ ಬುಕ್ ವ್ಯಾಲ್ಯೂ ಪ್ರಕಾರ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನಾವು ಹೇಗೆ ಮಾಡ್ತಿರೋದು ಅಂತಂದ್ರೆ ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ ಡಬ್ಲ್ಯೂ. ಸೊ ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ ಡಬ್ಲ್ಯೂ ಅಂತಂದ್ರೆ ಸೊ 1115.58 ಡಿವೈಡೆಡ್ ಬೈ 100 ಮಾಡ್ತೀವಿ. ಸೊ ಮಾಡ್ತೀರಾ ಅಂತಂದ್ರೆ ನಿಮ್ಗೆ 11.15 ಬರುತ್ತೆ. ಸೊ 100 ಡಬ್ಲ್ಯೂ ಟೋಟಲ್ ಮಾಡಿ ಇಟ್ಕೊಂಡಿದ್ವಲ್ವಾ, ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ 100 ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ ಇಷ್ಟು ಬರುತ್ತೆ. ಅಂದ್ರೆ ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ ಡಬ್ಲ್ಯೂ ಮಾಡ್ತೀರಾ ಅಂತಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡರ್ ಬುಕ್ ವ್ಯಾಲ್ಯೂ ಮೆಥಡ್ ನಿಮ್ಗೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಮಾರ್ಕೆಟ್ ವ್ಯಾಲ್ಯೂ ಹೇಗೆ ಬರ್ಕೋತೀವಿ ಅಂತಂದ್ರೆ ಇಲ್ಲೂ ಕೂಡ ಅಷ್ಟೇ. ಸೊ ನೀವು ಇಲ್ಲಿ 3,80,000 ಅಲ್ಲಿ ಕೊಟ್ಟಿರೋಂತ ಇನ್ಫಾರ್ಮೇಶನ್ ಬರ್ಕೋತೀರಾ. ಸೊ ಟೋಟಲ್ ಮಾಡ್ಕೋತೀರಾ. ಸೊ ಇದನ್ನೆಲ್ಲದು ಕೂಡ ಲೈಕ್ ಇದು ಹೇಗ್ ಮಾಡೋದು ಡಬ್ಲ್ಯೂ ಅಂತಂದ್ರೆ, ಸೊ 3,80,000 ಡಿವೈಡೆಡ್ ಬೈ 16,90,000 ಇಂಟು 100 ಮಾಡ್ತೀರಾ ಅಂತಂದ್ರೆ 22.48 ಬರುತ್ತೆ. 1,10,000 ಡಿವೈಡೆಡ್ ಬೈ 16,90,000 ಇಂಟು 100 ಮಾಡಿದ್ರೆ 6.50. ನೆಕ್ಸ್ಟ್ 9 lakh ಡಿವೈಡೆಡ್ ಬೈ 16,90,000 ಇಂಟು 100 ಮಾಡಿದ್ರೆ 53.25. 3 lakh ಡಿವೈಡೆಡ್ ಬೈ 16,90,000 ಇಂಟು 100 ಮಾಡಿದ್ರೆ 17.75. ಸೊ ಇದಾದ್ಮೇಲೆ ಎಕ್ಸ್ ನ ನೀವಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನೇ ಬರ್ಕೋತೀರಾ, 10, 8, 12, 13 ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡಬ್ಲ್ಯೂ ಎಕ್ಸ್ ಮಾಡ್ಕೋತೀರಾ. ಡಬ್ಲ್ಯೂ ಎಕ್ಸ್ ಅಲ್ಲಿ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡುವಂಥದ್ದು. ಸೊ ಇವಾಗ ಇದರಿಂದ 6.5088 ಮಾಡ್ತೀವಿ, 50.25 to 12 ಮಾಡಿದ್ರೆ 639, 17.75 to 13 ಮಾಡಿದ್ರೆ 230. ಸೊ ಇದನ್ನ ಟೋಟಲ್ ಮಾಡ್ತಿರೋದ್ರೆ 1,146.55. So overall cost of capital under market value WX divided by W 1,146.55 divided by 100 ಮಾಡಿದ್ರೆ 11.46. ಸೊ ಇದು ಸೆಕ್ಷನ್ ಸಿ ಅಲ್ಲಿ ಕೇಳೋಂತ ಚಾನ್ಸಸ್ ಇರುತ್ತೆ. ಇದೇ ರೀತಿ ಮಾಡ್ಬೇಕಾಗುತ್ತೆ. ಸೊ 9th ಕ್ವೆಶನ್ ಅಂತಂದ್ರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಮಧು ಕಂಪನಿ ಲಿಮಿಟೆಡ್ ಡಿಟರ್ಮೈನ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್ ಅಂಡರ್ ಗಾರ್ಡನ್ಸ್ ಮಾಡೆಲ್. ಸೊ ಇಲ್ಲಿ ವಾಲ್ಟರ್ಸ್ ಮತ್ತೆ ಗಾರ್ಡನ್ ಅಂತ ಎಲ್ಲ ಬರುತ್ತೆ, ಅದ್ರಲ್ಲಿ ಗಾರ್ಡನ್ಸ್ ಮಾತ್ರ ಕೇಳಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ EPS 30, ಕಾಸ್ಟ್ ಆಫ್ ಕ್ಯಾಪಿಟಲ್ 16%, ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿದ್ದಾರೆ 70, 50, 40ಗೆ ನೀವು ಮಾಡ್ಕೋಬೇಕಾಗುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹಾಕಿರೋಂಥ ಬಂಡವಾಳಗೆ ರಿಟರ್ನ್ಸ್ ಎಷ್ಟು ಸಿಗುತ್ತೆ ಅಂದ್ರೆ 20% ಕೊಟ್ಟಿದ್ದಾರೆ. ಸೊ ನಾನು 70% ತೋರಿಸ್ತೀನಿ, 50 ಮತ್ತೆ 40 ನೀವು ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಡಿ ಲೈಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಡಿ ಇಸ್ ಈಕ್ವಲ್ ಟು ಇ ಇಂಟು 1 minus B divided by KE minus BR. ಸೊ ಇ ಅಂತಂದ್ರೆ ಅರ್ನಿಂಗ್ಸ್ ಪರ್ ನಮಗೆ ಕೊಟ್ಟಿದ್ದಾರೆ ಪರ್ ಶೇರು 30. KE ಅಂತಂದ್ರೆ ಲೈಕ್ ಕಾಸ್ಟ್ ಆಫ್ ಕ್ಯಾಪಿಟಲ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 16% ಕೊಟ್ಟಿದ್ದಾರೆ. ಸೊ 16% ಡಿವೈಡೆಡ್ ಬೈ 100 ಮಾಡ್ತೀವಿ ಅಂದ್ರೆ 0.16 ಮಾಡ್ತೀವಿ. ಸೊ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಾನು ಎಷ್ಟು ಅಂತ ಹೇಳಿದೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದು 20%, 20 ಡಿವೈಡೆಡ್ ಬೈ 100 ಮಾಡ್ತೀವಿ ಅಂದ್ರೆ 0.2. ಸೊ ಇಲ್ಲಿ ನಾನು ಎಕ್ಸಾಂಪಲ್ ತೋರಿಸ್ತಾ ಇರೋದು 70%ಗೆ 100 minus 70 ಮಾಡಿದ್ರೆ 30, 30 divided by 100 minus 0.3. So D is equal to E ಅಂದ್ರೆ ಅರ್ನಿಂಗ್ ಪರ್ ಶೇರ್ ಇಂಟು 1 minus B ಅಂತಂದ್ರೆ ನಾವು ಆಲ್ರೆಡಿ ಲೈಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿ ಪೇಔಟ್ ರೇಷಿಯೋ 0.3. ಸೊ 0.3 ಡಿವೈಡೆಡ್ ಬೈ KE ಅಂತಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ 0.16 ಮೈನಸ್ ಲೈಕ್ ನಮ್ಗೆ KE
0.16 into 0.3 into 0.2. 0.2 ಅಂದ್ರೆ payout ratio. So KE is 0.16. ಸೊ 30 ಇಂಟು 1 ಹಾಗೆ ತಗೋತೀರಾ. ಬಿ ಅಂತಂದ್ರೆ ಇಲ್ಲಿ ರೇಷಿಯೋ ಮಾಡಿ ಇಟ್ಕೊಂಡಿದ್ದೀರಾ ನೋಡಿ 0.3 ಡಿವೈಡೆಡ್ ಬೈ 0.16 ಮೈನಸ್ ಬಿ ಅಂದ್ರೆ 0.3 ಆರ್ ಅಂತಾರೆ ರೇಟ್ ಆಫ್ ಇಂಟ್ರೆಸ್ಟ್ 0.2. ಸೊ 0.3 ಇಂಟು 0.2. ನೆಕ್ಸ್ಟ್ 30 ಹಾಗೆ ಬರ್ಕೋತೀರಾ. 1 ಮೈನಸ್ 0.3 ಇಸ್ 0.7 ಡಿವೈಡೆಡ್ ಬೈ 0.16 ಹಾಗೆ ಬರ್ಕೋತೀರಾ. ಸೊ ಅದಾದ್ಮೇಲೆ ನಿಮ್ಗೆ ಲೈಕ್ ಮೈನಸ್ ಮಾಡ್ಕೋಬೇಕಾಗುತ್ತೆ. 0.3 ಇಂಟು 0.2 ಮಲ್ಟಿಪ್ಲೈ ಮಾಡ್ತಂದ್ರೆ 0.06 ಬರುತ್ತೆ. ಸೊ ಇವಾಗ 30 ಇಂಟು 0.7 ಮಾಡಿದ್ರೆ 21 ಬರುತ್ತೆ. ಡಿವೈಡೆಡ್ ಬೈ 0.16 ಮೈನಸ್ 0.06 ಮಾಡಿ 0.1. ಸೊ ನಿಮ್ಗೆ ಲೈಕ್ ಫೈನಲಿ ಎಷ್ಟು ಬರುತ್ತೆ 210 ಬರುತ್ತೆ. ಸೊ 210 ನಾವು ಮಾಡಿರೋ ಅಂತದ್ದು 210 ನಿಮ್ಗೆ ಮಾಡಿರೋದು 210 70%ಗೆ. ಇದೇ ತರ 50% ಅಂತಂದ್ರೆ ಸೊ ಇಲ್ಲಿ 50 ಡಿವೈಡೆಡ್ ಬೈ 100 ಅಂದ್ರೆ 100 ಮೈನಸ್ 50 is 50. 50 ಡಿವೈಡೆಡ್ ಬೈ 100 ಅಂದ್ರೆ 0.5. 0.3 ಎಲ್ಲಿದೆ ಬಿ ಜಾಗದಲ್ಲಿ ನೀವು 0.5 ತಗೋಬೇಕಾಗುತ್ತೆ. ಸೊ ಫಾಲೋಡ್ ಬೈ ನೆಕ್ಸ್ಟ್ ಯಾವ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದಕ್ಕೆ ಮಾಡ್ಬೇಕಾಗುತ್ತೆ. ಸೊ ಇಷ್ಟು ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಸೊ ಸೆಕ್ಷನ್ ಸಿ ಅಲ್ಲಿ ಕೇಳಿರುವಂತ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಶೇರ್ ಮಾಡ್ತೀನಿ ಕ್ವೆಶನ್ ಪೇಪರ್ದು, ಅದನ್ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.